ಕೂಲಿ ಇದು ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇವರು ಟ್ರೇಲರಲ್ಲಿ ಕತೆ ಬಗ್ಗೆ ಅಷ್ಟಾಗಿ ಬಿಟ್ಕೊಟ್ಟಿಲ್ಲ, ಸೊ ನಾನು ಅದ್ರ ಬಗ್ಗೆ ಅಷ್ಟಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ದೇವ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಅವನು ಒಂದು ಪ್ರಶ್ನೆಗೆ ಉತ್ತರನ ಹುಡ್ಕೊಂಡು ಹೋಗ್ತಾನೆ. ಅವನು ಎಲ್ಲಿಗೆ ಹೋಗ್ತಾನೆ, ಯಾವ ಪ್ರಶ್ನೆಗೆ ಉತ್ತರನ ಹುಡ್ಕೊಂಡು ಹೋಗ್ತಾನೆ, ಆಮೇಲೆ ಅವನು ಏನೇನು ಮಾಡ್ತಾನೆ, ಏನೇನು ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸೊ ಈ ಮೂವಿಯ ಪಾಸಿಟಿವ್ ಬಗ್ಗೆ ಮಾತಾಡೋದಾದರೆ, ಈ ಮೂವಿಯಲ್ಲಿ ಬರೋ ಫ್ಲ್ಯಾಶ್ ಬ್ಯಾಕ್ ಸೀನ್ಸ್ ಅದಂತೂ ಸಖತ್ತಾಗೆ ಡೈರೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಬರೋವಂತಹ ಒಂದು ಕತೆ ಆಗಿರ್ಬೋದು, ರಜನಿ ಅವರ ವಿಂಟೇಜ್ ಸ್ಟೈಲ್ ಆಗಿರ್ಬೋದು, ನಿಮಗೆ ಒಳ್ಳೆ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ ಮೂವಿಯ ಒಂದು ಫ್ಲ್ಯಾಶ್ ಬ್ಯಾಕ್ ಕಥೆನೇ ಈ ಮೂವಿಗೆ ಒಂದು ಗ್ರೇಟೆಸ್ಟ್ ವೇಟೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ದ ಬೆಸ್ಟ್ ಥಿಂಗ್ಸ್ ಅಂತ ಹೇಳಿದ್ರೆ, ಉಪೇಂದ್ರ ಅವರಿಗೆ ಮತ್ತು ರಚಿತಾ ರಾಮ್ ಅವರಿಗೆ ಬೆಸ್ಟ್ ಸೀಕ್ವೆನ್ಸ್ಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಮೂವಿಲಿ. ಇನ್ಫ್ಯಾಕ್ಟ್ ಈ ಮೂವಿಯಲ್ಲಿ ಒಂದು ಗ್ರೇಟೆಸ್ಟ್ ಎಲಿವೇಶನ್ ಅಂತ ಹೇಳಿದ್ರೆ, ನಿಮಗೆ ಒಳ್ಳೆ ಫೀಲ್ ಕೊಡೋ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಈ ಎರಡು ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು. ಅಲ್ಲಿ ಲೋಕೇಶ್ ಕನಗರಾಜ್ ಅವರ ನೀವು ಪರ್ಫೆಕ್ಟ್ ಡೆಲಿವರಿ ಆಫ್ ಡೈರೆಕ್ಷನ್ ಮತ್ತು ಸ್ಕ್ರೀನ್ ಪ್ಲೇ ಇವರಿಬ್ಬರ ಕ್ಯಾರೆಕ್ಟರಲ್ಲಿ ಪರ್ಫೆಕ್ಟಾಗಿ ಲಾಂಚ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾಟ್ ಓನ್ಲಿ ಟು ಅಟ್ರಾಕ್ಟ್ ಕನ್ನಡ ಆಡಿಯನ್ಸ್, ಓವರ್ ಆಲ್ ಮೂವಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಈವನ್ ತಮಿಳ್, ತೆಲುಗು, ಹಿಂದಿ ಆಡಿಯನ್ಸ್ ಕೂಡ ಈ ಎರಡು ಕ್ಯಾರೆಕ್ಟರ್. ಇನ್ನು ಅನಿರುದ್ಧ್ ಬಗ್ಗೆ ಮಾತಾಡೋದಾದರೆ, ಅವ್ರ ಕೆಲಸನ ಅವರು 100% ಅಲ್ಲ 200% ಕೊಟ್ಟಿದ್ದಾರೆ. ಮೂವಿ ಕತೆಗಾಗಲಿ ಅಲ್ಲಿ ಬರೋ ಕ್ಯಾರೆಕ್ಟರ್ಸ್ಗಾಗಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಮೋನಿಕಾ ಸಾಂಗ್ ಇಸ್ ಅಡಿಕ್ಟಿವ್ ಆ್ಯಂಡ್ ಅದು ಆಲ್ರೆಡಿ ವೈರಲ್ ಆಗಿರೋದ್ರಿಂದ ನಿಮಗೆ ತುಂಬಾ ಬೇಗ ಥಿಯೇಟ್ರಲ್ಲೂ ಕ್ಯಾಚ್ ಆಗಿ ವೈಬ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪವರ್ ಹೌಸ್ ಇಸ್ ಆಸಮ್. ಅದನ್ನು ಕ್ಲೈಮ್ಯಾಕ್ಸಲ್ಲಿ ಫ್ಲ್ಯಾಶ್ ಬ್ಯಾಕ್ ಸೀನ್ಗೆ ಪ್ಲೇ ಮಾಡೋದಂತೂ ಇನ್ನೂ ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ. ಇನ್ನು ಪರ್ಫಾರ್ಮೆನ್ಸ್ ಕಡೆ ಬರೋದಾದರೆ, ಮೇಯ್ನ್ಲಿ ಶೋಭಿನ್ ಅವರು ಅವ್ರದ್ದೊಂದು ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಎಲ್ಲ ನೆಗೆಟಿವ್ ಶೇಡ್ಗಿಂತ ಇವರ ಪಾತ್ರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಸೈಕಾಟಿಕ್ ಆಗಿ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ನ ಮತ್ತು ಆ್ಯಕ್ಟಿಂಗ್ನ ಡೆಲಿವರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಾಗಾರ್ಜುನ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದರೆ, ಇನ್ನೂ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು, ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು. ಆದರೆ ಅದು ಮೇಯ್ನ್ಲಿ ರೈಟಿಂಗ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಮಾತಾಡೋಣ. ಇನ್ನು ರಜನಿಕಾಂತ್ ಅವರ ಕ್ಯಾರೆಕ್ಟರ್ನ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಸ್ಟೈಲ್ನ, ಒಂದು ಕಾಮ್ನೆಸ್ನ, ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಎಲ್ಲನೂ ಇಟ್ಕೊಂಡಿರೋಂತಹ ಒಂದು ಕ್ಯಾರೆಕ್ಟರ್ ದೇವ ಅನ್ನೋ ಕ್ಯಾರೆಕ್ಟರು ಬ್ಯಾಲೆನ್ಸ್ಡ್ ಆಗಿ ಡೆಲಿವರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇದರ ನೆಗೆಟಿವ್ ಸೈಡಿಗೆ ಬರೋದಾದರೆ, ಮೇಯ್ನ್ಲಿ ಅಬೌಟ್ ರೈಟಿಂಗ್ ಸ್ವಲ್ಪ ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ಇಲ್ಲಿ ಲೋಕೇಶ್ ಕನಗರಾಜ್ ಅವರ ಡೈರೆಕ್ಟ್ ಮಾಡಿರೋಂತಹ ನೀವು ಲಿಯೋ ಚಿತ್ರ ಆಗಲಿ, ವಿಕ್ರಮ್ ಚಿತ್ರ ಆಗಲಿ, ಅಲ್ಲಿಂದ ಬಂದಿರುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲಿ ನಿಮಗೆ ಮ್ಯಾಚ್ ಆಗಲ್ಲ ಅಂತಲೇ ಹೇಳ್ಬೋದು ರೈಟಿಂಗಲ್ಲಿ. ಇನ್ಫ್ಯಾಕ್ಟ್ ನೀವು ಶ್ರುತಿ ಹಾಸನ್ ಅವ್ರ ಕ್ಯಾರೆಕ್ಟರ್ ತೊಗೊಂಡ್ರು ಅಷ್ಟೇ, ಸ್ಕ್ರೀನ್ ಪ್ರೆಸೆನ್ಸ್ ಟೈಮಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಜಾಸ್ತಿ ಹೊತ್ತು ಕಾಣಿಸ್ಕೊತಾರೆ. ಬಟ್ ಆದರೆ ಆ ಪಾತ್ರಕ್ಕೆ ಇರುವಂತಹ ವೆಯ್ಟೇಜ್, ಆ ಪಾತ್ರಕ್ಕೆ ಇರುವಂತಹ ಬ್ಯಾಕ್ಗ್ರೌಂಡ್, ಎಮೋಷನ್ಸ್ ಎಲ್ಲೋ ಒಂದು ಕಡೆ ಕಡಿಮೆ ಅಂತಲೇ ಅನಿಸುತ್ತೆ ನಿಮಗೆ. ಈ ಮೂವಿಯ ಒಂದು ವೈಬ್ ನಿಮಗೆ ಫ್ಲ್ಯಾಟ್ ಆಗೋದೆಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಹಾಫ್ನಲ್ಲೇ. ಯಾಕೆ ಅಂದರೆ ನೀವು ಒಂದು ಕೂಲಿ ಹೈಲಿ ಎಕ್ಸ್ಪೆಕ್ಟೇಷನ್ ಇರುವಂತಹ ಮೂವಿ ಆ ಒಂದು ವೈಬಲ್ಲಿ ಹೋಗಿರ್ತೀರ. ಬಟ್ ಅಲ್ಲಿ ಕತೆ ಮತ್ತು ಸ್ಟೋರಿಗೆ ಕೊಡೋ ಇಂಪಾರ್ಟೆನ್ಸ್ ಮತ್ತು ಕ್ಯಾರೆಕ್ಟರ್ಸ್ಗೆ ಕೊಡೋ ಇಂಟ್ರೊಡಕ್ಷನ್ ಲೆವೆಲ್ ನಿಮಗೆ ಎಲ್ಲೋ ಫ್ಲ್ಯಾಟ್ ಅಂತ ಅನ್ನಿಸ್ಬಿಡುತ್ತೆ. ಇಷ್ಟು ವರ್ಷ ನೋಡ್ಕೊಂಡು ಬಂದಿರೋ ಹಾಗೆ ಲೋಕೇಶ್ ಕನಗರಾಜ್ ಅವರು ಯಾವುದೇ ಥರದಂಥ ಟೆಂಪ್ಲೆಟ್ನ ಫಾಲೋ ಮಾಡ್ತಿರಲ್ಲ. ಒಂದು ಮೂವಿಗೂ ಇನ್ನೊಂದು ಮೂವಿಗೂ ಡಿಫ್ರೆನ್ಸಸ್ ನೀವು ತುಂಬ ಬೇಗ ನೋಡ್ಬೋದಿತ್ತು. ಆದರೆ ಈ ಮೂವಿಯಲ್ಲಿ ಒಂದು ಸ್ಟಾರ್ ಕಾಸ್ಟ್ ಅನ್ನೋ ಟೆಂಪ್ಲೆಟ್ಗೆ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಬರುವಂಥ ಕ್ಯಾಮಿಯೋ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಎಲ್ಲರಿಗೂ ಒಂದು ಕ್ಷಣ ಅನಿಸುತ್ತೆ, ಇವರೆಲ್ಲಾದರೂ ಜೈಲರ್ ಮೂವಿಯ ಟೆಂಪ್ಲೆಟನ್ನು ಕಾಪಿ ಮಾಡ್ತಾ ಇದ್ದಾರಾ ಅಂತ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಈ ಮೂವಿ ಒಂದು ಅಬವ್ ಆ್ಯಾವ್ರೇಜ್ ಸಿನಿಮಾ. ಲೋಕೇಶ್ ಅವರು ಈ ಮೂವಿಯ ಕತೆ ಅಥವಾ ಒಂದು ಬೇಸ್ ಆಫ್ ದಿ ಕ್ಯಾರೆಕ್ಟರ್ ಅಂತ ಏನು ಸ್ಟೋರಿ ಲೈನ್ ಬರ್ಕೊಂಡಿದ್ರು ಅದನ್ನು ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಬಟ್ ಅದನ್ನು ಸ್ಕ್ರೀನ್ ಪ್ಲೇಗೆ ತರಬೇಕಾದ್ರೆ ಇನ್ನೊಂದು ಸ್ವಲ್ಪ ವೆಯ್ಟೇಜ್ ಅಥವಾ ಪಾತ್ರಕ್ಕೆ ಇನ್ನೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೀವು ಈ ಸಿನಿಮಾವನ್ನು ನೋಡಿದರೆ ನಿಮ್ಮ ರಿವ್ಯೂನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.